ಎಲ್ಲರಿಗೂ ನಮಸ್ಕಾರ, ನಾನು ಅಭಿಷೇಕ್. ಅಂಡ್ ಇವತ್ತು ನಮ್ಮ ಜೊತೆ ಇದೆ ಕಿಯಾದ ಹೊಸ EV9 ಅನ್ನುವಂಥ ಈ ಒಂದು ಲಕ್ಸುರಿಯಸ್ ಆಗಿರುವಂಥ ಕಾರು. ಈ ಒಂದು ಕಾರಲ್ಲಿ ಇಲ್ಲದೆ ಇರೋ ಫೀಚರ್ಸ್ ಯಾವುದು ಇಲ್ಲ, ಅದೆಲ್ಲ ಯಾವುದು ಅಂತ ನಾನು ನಿಮಗೆ ಖಂಡಿತ ಹೇಳ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನಾವಿರೋದು ಕಿಯಾದ ಈ ಒಂದು ಪ್ಲಾಂಟ್ ಅಲ್ಲಿ, ಅಂಡ್ ಇದಿರೋದು ಪೆನುಕೊಂಡದಲ್ಲಿ. ಅಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಇದೆಲ್ಲ ಅವರ ಒಂದು ಪ್ಲಾಂಟ್ ಇದು. ಸೊ ಇವತ್ತು ನಮ್ಮ ಜೊತೆ ಇರೋದು, ನಾನು ಆವಾಗಲೇ ಹೇಳಿದಂಗೆ, ಈ ಒಂದು ಕಾರು. ಸೊ ಈ ಒಂದು ಕಾರ್ನ ನೀವು ನೋಡಿದ್ದೀರಾ, ಬಟ್ ಅದು ಈ ಕಾರ್ ಅಲ್ಲ. ಸ್ವಲ್ಪ ಟ್ರಿಕ್ಕಿ ಆಗಿದೆ ಅಲ್ವಾ? ಸೊ ಇತ್ತೀಚೆಗಷ್ಟೇ ಕಿಯಾ ಲಾಂಚ್ ಮಾಡ್ತಿದ್ದಂತಹ ಕಿಯಾ ಸಿರಾಸ್ ಅಂತ ಒಂದು ಕಾರ್ ಏನಿತ್ತು, ಆ ಒಂದು ಕಾರು ಈ ಒಂದು ಕಾರ್ನ ಡಿಸೈನ್ ಇಂದ ಇನ್ಸ್ಪೈರ್ ಆಗಿ ಬಂದಿರುವಂತ ಒಂದು ಕಾರ್. ಸೊ ಇದರ ಒಂದು ಸ್ಕೇಲ್ ಮಾಡೆಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಯಾಕಂದ್ರೆ ಅದು ಇದೇ ರೀತಿಯಂತಹ ಬಾಕ್ಸ್ ಶೇಪ್ ಹೊಂದಿದೆ. ಇದೇ ಒಂದು ಹೆಡ್ ಲ್ಯಾಂಪ್ ಆಗಿರ್ಬೋದು, ಈ ರೀತಿಯ ಹೆಡ್ ಲ್ಯಾಂಪ್ ಆಗಿರ್ಬೋದು, ಇದೆಲ್ಲ ಒಂದು ಡಿಸೈನ್ ಲ್ಯಾಂಗ್ವೇಜ್ ನ ಆ ಒಂದು ಕಾರ್ ಹೊಂದಿದೆ. ಸೊ ಹಾಗಾಗಿ ಇದರ ಒಂದು ಸ್ಕೇಲ್ ಮಾಡೆಲ್ ಅದಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಸೊ ಹಾಗಾಗಿ ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಇದರಲ್ಲಿ ಇದೆ ಅಂತ ಹೇಳ್ಬೋದು, ಫೀಚರ್ಸ್ ಆಗಿರ್ಬೋದು ಎಲ್ಲಾನು ಕೂಡ, ಯಾಕಂದ್ರೆ ಪ್ರೈಸ್ ಕೂಡ ಅಷ್ಟೇ ಇದೆ. ಸೊ ಈ ಒಂದು ಕಾರ್ನ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ಎಕ್ಸ್ ಶೋರೂಮ್ 1.3 crores ಅಂದ್ರೆ 1.3 ಕೋಟಿ, 1,30,00,000 ಈ ಒಂದು ಕಾರ್ನ ಎಕ್ಸ್ ಶೋರೂಮ್ ಬೆಲೆ ಅಂತ ಹೇಳ್ಬೋದು. ಅಷ್ಟೊಂದು ಹೈಪಲ್ಲಿ ಇರುವಂತಹ ಒಂದು ಕಾರು, ಅಷ್ಟೊಂದು ದೊಡ್ಡ ಒಂದು ಕಾಸ್ಟ್ ಇರುವಂತಹ ಕಾರು. ಅದಕ್ಕೆಲ್ಲ ಈ ಒಂದು ಕಾರ್ ವರ್ತಿನ ಅಂತ ಇವತ್ತು ನಾವು ನೋಡೋಣ. ಸೊ ಮೊದಲಿಗೆ ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ಫ್ರಂಟ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಲ್ಯಾಂಗ್ವೇಜ್ ನೋಡ್ಬೋದು. ಸೊ ಯೂಶುವಲಿ ಏನ್ ಕಾರ್ ಕಂಪ್ನಿಗಳು ಅಪ್ರೋಚ್ ಮಾಡ್ತಾರಲ್ಲ, ಆ ಒಂದು ಕಾರಿಗೆ ಕಂಪೇರ್ ಮಾಡಿದ್ರೆ, ಆ ಒಂದು ಡಿಸೈನಿಗೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಒಂದು ಸ್ವಲ್ಪ ಯೂನಿಕ್ ಆಗಿರುವಂತಹ ಡಿಸೈನ್ ಅಂತ ಹೇಳ್ಬೋದು. ಸೊ ಬಾಕ್ಸಿ ಶೇಪ್ ಅಲ್ಲಿ ಇದೆ. ನಾವು ಇಲ್ಲಿ ಈ ಒಂದು ಆಂಗಲ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಎಷ್ಟು ಬಾಕ್ಸಿ ಶೇಪ್ ಅಲ್ಲಿ ಇದೆ ಅಂತ. ಸೊ ನಮ್ಮ ಇದರ ಒಂದು ಕಾಂಪಿಟೇಟರ್ ಆಗಿರುವಂತಹ ಒಂದು, ಅಥವಾ ಆ ಒಂದು ಸೆಗ್ಮೆಂಟ್ ಇರುವಂತಹ ಮರ್ಸಿಡಿಸ್ ಕಾರ್ ಆಗಿರ್ಬೋದು, ಇಲ್ಲ X7 ಆಗಿರ್ಬೋದು. ಸೊ ಆ ಎಲ್ಲ ಕಾರ್ಗಳು ಕೂಡ SUVಗಳು ಒಂದು ಬಾಕ್ಸಿ ಶೇಪ್ ಅನ್ನು ಹೊಂದಿದೆ. ಅಂಡ್ ಇದು ಕೂಡ ಆ ರೀತಿಯಂತಹ ಒಂದು ಡಿಸೈನ್ ಲ್ಯಾಂಗ್ವೇಜ್ ಅನ್ನ ಹೊಂದಿದೆ ಅಂತ ಹೇಳ್ಬೋದು. ಸೊ ಫ್ರಂಟ್ ಅಲ್ಲಿ ನಮಗೆ ಇಲ್ಲಿ 12 ಅಂದ್ರೆ 6+6 ಅಂದ್ರೆ 12 ನ ಒಂದು ಹೆಡ್ಲೈಟ್ ನಮಗೆ ಒಂದ್ ಸೈಡ್ ಅಲ್ಲಿ ಸಿಗುತ್ತೆ. ಇಲ್ಲೊಂದು 12 ಲ್ಯಾಂಪ್ಗಳಿರುವಂತಹ ಅಥವಾ LED-ಗಳಿರುವಂತಹ ಒಂದು ಹೆಡ್ ಲ್ಯಾಂಪ್ ಈ ಕಡೆ ಸಿಗುತ್ತೆ. ಸೊ 6 ಹೈ ಬೀಮ್ ಅಂಡ್ 6 ಲೋ ಬೀಮ್. ಇಲ್ಲಿ ನಮಗೆ ಈ ಒಂದು ಕ್ರಿಸ್ಟಲ್ ನ ಒಂದು ಫ್ಲೋಟಿಂಗ್ DRL ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅಲ್ಲಿ ಸಿಗುತ್ತೆ ನಮಗೆ. ಇಲ್ಲಿ ನೀವು ನೋಡ್ಬೋದು ಈ ರೀತಿ ಅಂತ ಒಂದು ಕೆಳಗಡೆ ನಮಗೆ ಒಂದು ಗ್ರಿಲ್ ಸಿಗುತ್ತೆ. ಸೊ ಏರ್ ಇಂಟ್ಯಾಕ್ ಮಾಡೋದಕ್ಕೆ ಇಲ್ಲಿ ನಮಗೆ ಈ ಒಂದು ಗ್ರಿಲ್ ಅಷ್ಟೇ ಸಿಗುತ್ತೆ. ಇಲ್ಲಿ ಯಾವುದೇ ರೀತಿಯಂತ ಗ್ರಿಲ್ ಸಿಗಲ್ಲ, ಅಷ್ಟು ಕೂಡ ಮಿನಿಮಲಿಸ್ಟಿಕ್ ಆಗಿರುವಂತಹ ಡಿಸೈನ್ ಇದು ಹೊಂದಿದೆ ಅಂತ ಹೇಳ್ಬೋದು. ತುಂಬಾ ಸಿಂಪಲ್ ಆಗಿದೆ. ಕಿಯಾ ಅನ್ನೋಂಥ ಒಂದು ಬ್ಯಾಡ್ಜ್ ನಮಗೆ ಅಲ್ಲಿ ಸಿಗುತ್ತೆ. ಸೊ ಇದ್ರ ಒಂದು ಫ್ರಂಟ್ ಆಂಗಲ್. ಸೊ ನಾವು ಇದನ್ನೇ ಸಿರೋಸ್ ಅಲ್ಲೂ ಕೂಡ ನೋಡಿದ್ವಿ. ಅಂಡ್ ಇನ್ನು ಈ ಒಂದು ಸೈಡಿಗೆ ಬಂದಾಗ, ಈ ಒಂದು ಕ್ವಾರ್ಟರ್ ಆಂಗಲ್, ಈ ಒಂದು 3/4 ಬಂದಾಗ ನಮಗೆ ಗೊತ್ತಾಗೋದು ಇದೊಂದು ಟೈರ್ ಬಗ್ಗೆ ಮಾತಾಡಲೇಬೇಕು. ಸೊ ತುಂಬಾ ದೊಡ್ಡದಾಗಿರುವಂತಹ ವೈಡ್ ಆಗಿರುವಂತಹ ಟೈರ್. ಸೊ ಅಫ್ಕೋರ್ಸ್ ಇದೊಂದು ಲಕ್ಸುರಿ ಆಗಿರುವಂತಹ ದೊಡ್ಡ ಕಾರ್ ಆಗಿರೋದ್ರಿಂದ ನಮಗೆ ಈ ರೀತಿಯಾದಂಥ ಒಂದು ದೊಡ್ಡ ಟೈರ್ ಸಿಗಲೇಬೇಕು. ಸೊ ಅದರ ಒಂದು ಅಲಾಯ್ ವೀಲ್ಗಳು ತುಂಬಾನೇ ಡಿಫ್ರೆಂಟ್ ಆಗಿದೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಬ್ಲ್ಯಾಕ್ ಮತ್ತೆ ವೈಟ್ ಆ ಒಂದು ಶೇಡ್ ಅಲ್ಲಿ ಇದೆ ನಮಗೆ. ಸೊ ಇದರ ಟೈರ್ ಪ್ರೊಫೈಲ್ ಬಗ್ಗೆ ಮಾತಾಡ್ಬೇಕಾದ್ರೆ 275/70 R20 ಇಂಚ್ ಒಂದು ಟೈರ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಸೊ ಎಲ್ಲ ಏನ್ ಹೇಳಿ, ಯಾವ ಒಂದು ಪ್ಲೇಸಿಗೆ ಬೇಕಾದರೂ ಹೋಗ್ಬೋದು. ಇದರಲ್ಲಿ ನಮಗೆ 2 ಮೋಟರ್ಸ್ ಸಿಗುತ್ತೆ ಅಂಡ್ ಒಳ್ಳೆ ಪವರ್ ಇರುವಂತ ಕಾರ್ ಅಂತ ಹೇಳ್ಬೋದು. ಸೊ ಸೈಡಿಗೆ ಬಂದಾಗ ನಮಗೆ ಬೇರೆ ಕಾಣುವಂಥ ವಿಷಯ ಈ ಒಂದು ಓವರ್ ವೇನ್ ಬಗ್ಗೆ ಮಾತಾಡಬೇಕು. ಸೊ ಈ ಒಂದು ಓವರ್ ವೇನ್ ನಮಗೆ ಈ ಒಂದು ಬಾಡಿ ಕಲರಲ್ಲೇ ಸಿಗುತ್ತೆ. ಅಂಡ್ ಇಲ್ಲಿ ನಮಗೆ ಇಂಡಿಕೇಟರ್ಸ್ ಕೂಡ ಸಿಗುತ್ತೆ. ಅಂಡ್ ಸೈಡಿಗೆ ಬಂದಾಗ ನಮಗೆ ರೂಫ್ ರೇಲ್ಸ್ ನೋಡ್ಬೋದು. ಫಂಕ್ಷನ್ ರೂಫ್ ರೇಲ್ಸ್ ನಮಗೆ ಮೇಲೆ ಸಿಗುತ್ತೆ. ಅಂಡ್ ಅಲ್ಲಿ ಆಕ್ಚುಲಿ ನಮಗೆ ಡ್ಯೂಯಲ್ ಪ್ಯಾನೋರಾಮಿಕ್ ಸನ್ ರೂಫ್ ಸಿಗುತ್ತೆ. ಅದು ನಾನು ನಿಮಗೆ ಒಳಗಡೆ ತೋರಿಸ್ತೀನಿ. ಅಂಡ್ ಹ್ಯಾಂಡಲ್ ಬಾರ್ ನಮಗೆ ಈ ರೀತಿಯಾಗಿ ಸಿಗುತ್ತೆ. ಸೊ ಇದು ನಾವು ಲಾಕ್ ಮಾಡಿದಾಗ ಕಂಪ್ಲೀಟ್ ಆಗಿ ಒಳಗೆ ಹೋಗುತ್ತೆ ಅಂಡ್ ಅನ್ಲಾಕ್ ಮಾಡಿದಾಗ ಹೊರಗೆ ಬರುತ್ತೆ. ಇದು ಇದರ ಮತ್ತೊಂದು ವಿಷಯ. ಅಂಡ್ ನಮಗೆ ಇಲ್ಲಿ ನೋಡ್ಬೋದು ಸನ್ ಬ್ಲೈಂಡ್ಸ್ ಅಲ್ಲಿ ನಮಗೆ ಇದೆ, ಒಳಗಡೆಯಿಂದ ಇಟ್ಟಿದ್ದಾರೆ. ಸೊ ಹಾಗಾಗಿ ತುಂಬಾ ಒಳ್ಳೆ ಪ್ರೈವಸಿ ಸಿಗುತ್ತೆ. ಒಳಗಡೆ ಬರುವಂತಹ ಒಂದು ಲೈಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಈ ಒಂದು ಗ್ಲಾಸ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಸ್ವಲ್ಪ ಗ್ರೀನಿಶ್ ಆಗಿದೆ. ಸೊ ಗ್ರೀನಿಶ್ ಯಾಕಾಗಿದೆ ಅಂದ್ರೆ UV ರೇಸ್ನೆಲ್ಲ ಕಟ್ ಮಾಡೋದಕ್ಕೆ ಸ್ವಲ್ಪ ಗ್ರೀನ್ ಆಗಿರುವಂಥ ಟಿಂಟ್ ಅವರು ಕೊಟ್ಟಿದ್ದಾರೆ. ಸೊ ಅದು ಇದರ ಮತ್ತೊಂದು ವಿಷಯ ಅಂತ ಹೇಳ್ಬೋದು. ಅಂಡ್ ಅದೇ ರೀತಿ ಹಿಂದಕ್ಕೆ ಬಂದಾಗ ನಮಗೆ ಅದೇ ಒಂದು ಸೈಜ್ನ ಟೈರ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಅಂಡ್ ಇಲ್ಲಿ ನಮಗೆ ಇದರ ಒಂದು ಚಾರ್ಜಿಂಗ್ ಸ್ಲಾಟ್ ನಮಗೆ ಇಲ್ಲಿ ಸಿಗುತ್ತೆ. ಸೊ ಇದು ಅದರ ಚಾರ್ಜಿಂಗ್ ಪ್ಲಗ್ ಅಂತ ಹೇಳ್ಬೋದು. ಇಲ್ಲಿ ಇದನ್ನ ಆಕ್ಚುಲಿ ಚಾರ್ಜ್ ಮಾಡ್ತೀವಿ ನಾವು. ಸೊ ಇದರ ಒಂದು ಚಾರ್ಜಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ 10 to 80% ನಮಗೆ 24 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಅದು ನಿಮಗೆ 350 kWh ಒಂದು ಬ್ಯಾಟ್ರಿ ಒಂದು ಚಾರ್ಜಿಂಗ್ ಸ್ಟೇಷನ್ ಇದ್ರೆ ಮಾತ್ರ. ಸೊ ಅದು ಒಂದು ಒಳ್ಳೆ ಒಂದು ಸ್ಪೀಡ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಇವಾಗ ಇದನ್ನ ಕ್ಲೋಸ್ ಮಾಡೋಣ ಆ್ಯಂಡ್ ಹಿಂದಕ್ಕೆ ಬರೋಣ. ಸೊ ಹಿಂದಕ್ಕೆ ಬಂದಾಗ ನಮಗೆ ಇದರ ಈ ಒಂದು ಟೈಲ್ ಲ್ಯಾಂಪ್ ಏನಿದೆ, ಇದು ನಿಮಗೆ ಯಾವುದಾದ್ರೂ ಕಾರಲ್ಲಿ ನೋಡ್ದಂಗೆ ಇದೆಯಾ? ನಂಗೆ ಇದು ನೋಡಿದಾಗ ಈ Volvo XC90 ಎಲ್ಲ ಏನಿದೆ, ಆ ಒಂದು ಕಾರಲ್ಲಿ ನೋಡಿರುವಂತಹ ಒಂದು ಶೇಪ್ ನಂಗೆ ಇದರಲ್ಲಿ ಕಂಡಂಗೆ ಆಗುತ್ತೆ. ಆ್ಯಂಡ್ ನಿಮಗೆ ಅದ್ರ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ. ಆ್ಯಂಡ್ ಹಿಂಗಡೆ ನೋಡೋ ನಮಗೆ ಶಾರ್ಕ್ ಪಿನ್ ಆಂಟಿನಾ ಸಿಗ್ತಾ ಇದೆ, ಒಂದು ಸ್ಪಾಯ್ಲರ್ ಕೂಡ ಸಿಗ್ತಿದೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಕ್ಯಾಮ್ರಾ ಸಿಗ್ತಿದೆಯಲ್ಲ, ಇದು ಏನಕ್ಕೆ ಅಂತ ಹೇಳ್ತೀನಿ. ಸೊ ಈ ಕ್ಯಾಮ್ರಾದಿಂದ ಏನಾಗ್ತಂದ್ರೆ, ಮುಂದ್ಗಡೆ ನಮಗೆ ಏನು ರಿಯರ್ ವ್ಯೂ ಮಿರರ್ ಇದೆಯಲ್ಲ, ಒಳಗಡೆಯಿಂದ ಕಾಣುವಂಥ ಒಂದು ಮಿರರ್ ಇದೆಯಲ್ಲ, ಸೊ ಅದು ಆ್ಯಕ್ಚುಲಿ ಇಲ್ಲೆಲ್ಲ ನೀವೆಲ್ಲ ಜರ್ನಿ ಹೋಗ್ತಿದ್ರಿ, ಲಗೇಜ್ ಎಲ್ಲ ಇಟ್ರಿ, ಇದೆಲ್ಲ ಫುಲ್ ಆಯ್ತು ಅಂತ ಇಟ್ಕೊಳ್ಳಿ. ಸೊ ಫುಲ್ ಆದಾಗ ನಮಗೆ ಅಲ್ಲಿಂದ ನೋಡಿದಾಗ ಕಾಣಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಈ ಒಂದು ಕ್ಯಾಮ್ರಾ ಇರೋದ್ರಿಂದ ಸೊ ಅದನ್ನ ಸ್ವಿಚ್ ಮಾಡಿದ್ರೆ ನಮಗೆ ಈ ಒಂದು ಕ್ಯಾಮ್ರಾ ಮೂಲಕ ಹಿಂದ್ಗಡೆ ಏನು ವ್ಯೂ ಇದೆ ಅಂತ ಗೊತ್ತಾಗುತ್ತೆ. ಅದು ಇದರ ಒಂದು ಮೈನ್ ಆಗಿರುವಂಥ ಒಂದು ವಿಷಯ. ಸೊ ಅದಕ್ಕೆ ತುಂಬ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟು ನಮಗೆ ರಿಯರ್ಲಿ ಡಿಫಾಗೋ ಸಿಗ್ತಾ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ನಮಗೆ ಕಿಯಾದ ಒಂದು 2D ಆಗಿರುವಂತಹ ಲೋಗೋ ಸಿಗ್ತಾ ಇದೆ. ಸ್ವಲ್ಪ ದೊಡ್ಡದಾಗಿರುವಂಥ EV9 ಅಂತ ಬ್ಯಾಡ್ಜಿಂಗ್ ಅಲ್ಲಿ ಸಿಗ್ತಾ ಇದೆ. GT9 ಒಂದೇ ಒಂದು ವೇರಿಯಂಟ್ ಬರೋದು ಇಂಡಿಯಾದಲ್ಲಿ. ಸೊ ಟಾಪ್ ವೇರಿಯಂಟ್ GT9 ಅನ್ನೋ ಒಂದು ಬ್ಯಾಡ್ಜಿಂಗ್ ನಮಗೆ ಅಲ್ಲಿ ಸಿಗ್ತಾ ಇದೆ. ಇನ್ನು ಇದನ್ನ ಓಪನ್ ಮಾಡೋಣ.
ಟೇಲ್ ಗೇಟ್ ನಮಗೆ ಇದು ಎಲೆಕ್ಟ್ರಿಕಲ್ ಸಿಗುತ್ತೆ. ಸೊ ಹಾಗೆ ಒಂದು ಸ್ವಿಚ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ಮೇಲೆ ಬರುತ್ತೆ. ಆ್ಯಂಡ್ ಇದು ಡೀಸೆಂಟ್ ಆಗಿರುವಂಥ ಒಂದು ಏನು ಹೇಳಿ, ಈ ಒಂದು 6 ಸೀಟರ್ ಗಾಡಿಗೆ ತ್ರೀ ರೋ ಇರುವಂಥ ಗಾಡಿಗೆ ಇದೊಂದು ಡೀಸೆಂಟ್ ಆಗಿರುವಂಥ ಒಂದು ಬೂಟ್ ಸ್ಪೇಸ್. ಸೊ ಇನ್ನು ಇದನ್ನು ನಾವು ಜಾಸ್ತಿನೂ ಮಾಡ್ಬೋದು. ಇದು ನಮ್ಮ ಚಾರ್ಜರ್ ಅಂತ ಹೇಳ್ಬೋದು. ಇನ್ನು ಇದನ್ನು ಜಾಸ್ತಿ ಮಾಡೋದಕ್ಕೆ ನಮಗೆ ಈ ಒಂದು ಬಟನ್ನ ಪ್ರೆಸ್ ಮಾಡಬೇಕು. ಈ ಒಂದು ಬಟನ್ನ ಪ್ರೆಸ್ ಮಾಡಿದಾಗ ಇದು ಆಟೋಮೆಟಿಕ್ ಆಗಿ ಫೋಲ್ಡ್ ಆಗುತ್ತೆ. 50-50 ನಮಗೆ ಇದು ಫೋಲ್ಡ್ ಮಾಡ್ಬೋದು ಈ ಒಂದು ಕಾರ್ನ. ಹಾಗಾಗಿ ನಮಗೆ ಸ್ವಲ್ಪ ಜಾಸ್ತಿ ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ನೀವೇನಾದರೂ 4 ಜನ ಹೋಗೋದಾದ್ರೆ ನಿಮ್ಮ ಲಗೇಜಲ್ಲಿ ಆರಾಮಾಗಿ ಇಟ್ಕೊಂಡು ಹೋಗ್ಬೇಕು, ಯಾವುದೇ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಅಗೇನ್ ನಾವು ಅದನ್ನು ಇದು ಮಾಡ್ಬೇಕಾದ್ರೆ ಮತ್ತೆ ಅದನ್ನ ಪ್ರೆಸ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ಮೇಲೆ ಬರುತ್ತೆ. ಸೊ ಇದು ಈ ರೀತಿಯಾಗಿ ನಾವು ಇದನ್ನ ಫೋಲ್ಡ್ ಮಾಡ್ಬೋದು. ಆ್ಯಂಡ್ ಅದು ಬಿಟ್ಟು ನಮಗೆ ಇದ್ರ ಕೆಳಗಡೆ ಕೂಡ ಒಂದು ಸ್ವಲ್ಪ ಐಟಮ್ಗಳೆಲ್ಲ ಇಟ್ಟಿದ್ದಾರೆ, ಚಾರ್ಜಿಂಗ್ ಆಗಿರ್ಬೋದು ಅಥವಾ ನಮಗೆ ಬೇರೆ ಏನಾದ್ರು ವಿಷಯಗಳೆಲ್ಲ. ಇದು ಟೈರ್ ಪಂಚರ್ ಆದರೆ ಆ ಪಂಚರ್ ಕಿಟ್ಟೆಲ್ಲ ನಮಗೆ ಇಲ್ಲಿ ಇಟ್ಟಿದ್ದಾರೆ. ಇದು ಇದರ ಒಂದು ಮೇನ್ ಆಗಿರುವಂಥ ವಿಷಯ. ಸೊ ಇನ್ನು ಈ ಒಂದು ಕಾರ್ನ ಒಳಗೋಗಿ ಕಾರ್ ಹೆಂಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇದನ್ನು ಕ್ಲೋಸ್ ಮಾಡೋಣ. ಸೊ ಈ ಒಂದು ಕಾರ್ನ ಈ ವ್ಯೂನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಸೊ ರಿಯರ್ 3/4 ಟ್ರ್ಯಾಂಗಲಲ್ಲೂ ಕೂಡ ಕಾರ್ ಸಖತ್ತಾಗಿ ಕಾಣುತ್ತೆ. ತುಂಬ ದೊಡ್ಡದಾಗಿರುವಂಥ ಕಾರು, ತುಂಬ ಲಕ್ಸುರಿ ಇರುವಂಥ ಕಾರು, ಸಿಕ್ಕಾಪಟ್ಟೆ ಫೀಚರ್ಸ್ ಇರುವಂಥ ಕಾರು. ಅದೆಲ್ಲನೂ ಕೂಡ ಇವಾಗ ನಾನು ನಿಮಗೆ ಒಳಗೋಗಿ ಹೇಳ್ತೀನಿ. ಸೊ ಫಸ್ಟ್ ನಾವು ಡ್ರೈವರ್ ಸೀಟಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನಾವು ಬಂದಿದ್ದೀವಿ ಈ ಒಂದು ಡ್ರೈವರ್ ಸೀಟಲ್ಲಿ. ಇಲ್ಲಿ ನಿಮಗೆ ನೋಡಿದಾಗಲೇ ಗೊತ್ತಾಗುತ್ತೆ ಡೋರ್, ಈ ಒಂದು ಡೋರಲ್ಲಿ ನಮಗೆ ಸಿಕ್ಕಾಪಟ್ಟೆ ಫೀಚರ್ಸ್ ಎಲ್ಲ ಸಿಗುತ್ತೆ. ಒಂದೇನಂದರೆ ಮೆಮೊರಿ. ಸೊ ನಾವು ಯಾವ ರೀತಿ ಸೀಟ್ನ ಸೆಟ್ ಮಾಡಿರ್ತೀವೋ ಅದು ನಮಗೆ ಇಲ್ಲಿ ಸಿಗುತ್ತೆ. ಆ ಮೆಮೊರಿ ನಾವಿಲ್ಲಿ ನೋಡ್ಬೋದು, ಮೆಮೊರಿ ಫಂಕ್ಷನ್ ಅಂತ ಹೇಳ್ತಾರೆ ಅದನ್ನು. ಆ್ಯಂಡ್ ಇಲ್ಲಿ ನಮಗೆ ಹೀಟ್ ಮಾಡ್ಬೋದು, ಸೀಟ್ನ ಹೀಟ್ ಮಾಡ್ಬೋದು, ಕೂಲ್ ಮಾಡ್ಬೋದು. ನಮಗೆ ಇದು ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ. ಫ್ರಂಟಲ್ಲಿ ಮಸಾಜಿಂಗ್ ಸಿಗುತ್ತೆ. ಮಸಾಜ್ ನಮಗೆ ಆನ್ ಮಾಡೋದಕ್ಕೆ ಇಲ್ಲಿ ಈ ಒಂದು ಬಟನ್ ನಮಗೆ ಹೆಲ್ಪ್ ಆಗುತ್ತೆ. ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು ನಮಗೆ ಮಸಾಜಿಂಗ್ ಆನ್ ಆಗುತ್ತೆ ಫ್ರಂಟಲ್ಲಿ. ಆ್ಯಂಡ್ ಅದು ಕ್ಲೋಸ್ ಮಾಡೋಣ. ಆ್ಯಂಡ್ ಇಲ್ಲಿ ನಮಗೆ ಬೇಕಂತ ಎಲ್ಲ ಕಂಟ್ರೋಲ್ಸ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಇದೆಲ್ಲನೂ ಕೂಡ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡುವಂತಹ ಸೀಟ್ಸು ಆ್ಯಂಡ್ ಸ್ಟೀರಿಂಗ್ ಆಗಿರ್ಬೋದು, ಎಲ್ಲನೂ ಕೂಡ ಅಷ್ಟೇ. ಸೊ ಫಸ್ಟಿಗೆ ಡ್ಯಾಶ್ ಬೋರ್ಡ್ನ ಲುಕ್ನ ನೋಡೋಣ, ತುಂಬ ಚೆನ್ನಾಗಿದೆ. ಸೊ ನಮಗೆ ಇಲ್ಲಿ 3 ಡಿಸ್ಪ್ಲೇ ಸಿಗುತ್ತೆ. ಸೊ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ 12.3 ಇಂಚಿನ ಸಿಗುತ್ತೆ. ಆ್ಯಂಡ್ ಇಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಮಗೆ 12.3 ಇಂಚಿನ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಮಗೆ 5 ಇಂಚಿಂದೊಂದು ಒಂದು ಸಣ್ಣ ಡಿಸ್ಪ್ಲೇ ಸಿಗುತ್ತೆ. ಇಲ್ಲಿ ನಮಗೆ ಕ್ಲೈಮೇಟ್ ಕಂಟ್ರೋಲ್ ಅದು ಇದೆಲ್ಲ ನಮಗೆ ಇಲ್ಲಿ ಕಂಟ್ರೋಲ್ ಮಾಡ್ಕೊಬೋದು. ಆ್ಯಂಡ್ ಇದು ಈ ರೀತಿಯಾಗಿ ನೋಡಿದ್ರೆ ನಮಗೆ ಸಿಗುವಂತಹ ಒಂದು ಡ್ಯಾಶ್ ಬೋರ್ಡ್ನ ಲುಕ್ ಇದು. ಸೊ 1.3 crore ಕೊಡೋದಕ್ಕೆ ವರ್ತಿನ ಇಲ್ವಾ ಅಂತ ನೀವು ಹೇಳಬೇಕು. ಅದಕ್ಕಿಂತ ಮುಂಚೆ ನಾನು ಆವಾಗಲೇ ಹೇಳಿದ್ನಲ್ಲ, ಇಲ್ಲಿ ಈ ಒಂದು ಫೀಚರ್ ಇದು ನಾನು ಆವಾಗಲೇ ಹೇಳಿದ್ನಲ್ಲ, ಹಿಂದ್ಗಡೆ ಇರುವಂಥ ಕ್ಯಾಮ್ರಾ ನಮಗೆ ಇಲ್ಲಿ ವರ್ಕ್ ಆಗುತ್ತೆ. ಸೊ ಇದನ್ನು ನಾವು ಯೂಸ್ ಮಾಡ್ಬೋದು ನಾರ್ಮಲ್ ಆಗಿರುವಂಥದ್ದು. ಆ್ಯಂಡ್ ಹಿಂದ್ಗಡೆ ಲಗೇಜ್ ಎಲ್ಲ ಇದ್ದರೆ ಇದು ವ್ಯೂ ಬ್ಲಾಕ್ ಆಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ಈ ರೀತಿ ಸ್ವಿಚ್ ಮಾಡಿದರೆ ಹಿಂದ್ಗಡೆ ಇರುವಂಥ ಕ್ಯಾಮ್ರಾದ ನಮಗೆ ವಿಜುವಲ್ಸ್ ಎಲ್ಲ ನಮಗೆ ಇಲ್ಲಿ ಸಿಗುತ್ತೆ. ಹಾಗಾಗಿ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು, ಯಾವುದೇ ತೊಂದರೆ ಇರಲ್ಲ. ಆ್ಯಂಡ್ ಈ ಒಂದು ಡಿಸ್ಪ್ಲೇ ಬಗ್ಗೆ ಎಲ್ಲ ಮಾತಾಡಬೇಕಾದ್ರೆ ತುಂಬಾ ಸೆನ್ಸಿಟಿವ್ ಆಗಿದೆ. ಟಚ್ ಸೆನ್ಸಿಟಿವ್ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಬಟರ್ ಆಗಿರುವಂಥ ಒಂದು ಸ್ಮೂತ್ ಅಂತ ನಾವು ಹೇಳ್ಬೋದು. ಅದು ಬಿಟ್ಟು ನಮಗೆ ಇಲ್ಲೂ ಕೂಡ ಅಷ್ಟೇ. ಆ್ಯಂಡ್ ಸ್ಟೀರಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಇದನ್ನು ನೀವು ಕಿಯಾ ಸಿರೋಸಲ್ಲಿ ಕೂಡ ನೋಡಿದ್ರಿ. ಸೊ ಇದರಿಂದ ಇನ್ಸ್ಪೈರ್ ಆಗಿರುವಂತಹ ಒಂದು ಎಲ್ಲ ಫೀಚರ್ಗಳನ್ನು ಕೂಡ ಅದು ಕೂಡ ಒಂದಿದೆ ಅಂತ ಹೇಳ್ಬೋದು. ಇದು 4 ಸ್ಪೋಕ್ ಸ್ಟೀರಿಂಗ್ ಇಲ್ಲಿ ನಮಗೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಡ್ರೈವ್ ಮೋಡ್ ಇದೆ. EV6 ಕೂಡ ನಮಗೆಲ್ಲ ಇತ್ತು. ಆ್ಯಂಡ್ ಇಲ್ಲಿ ಟೆರೇನ್ ಮೋಡ್ ಇದೆ. ನಾವು ಯಾವ ಟೆರೇನಲ್ಲಿ ಹೋಗ್ತೀವೋ ಆ ಒಂದು ಮೋಡ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಇದರ ಪರ್ಫಾರ್ಮೆನ್ಸ್ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ನಮಗೆ ಮೋಡ್ ಸೆಲೆಕ್ಟರ್ ಇದೆ. ನಮಗೆ ಡ್ರೈವ್, ನ್ಯೂಟ್ರಲ್, ರಿವರ್ಸು ಅಥವಾ ಪಾರ್ಕಿಂಗ್ ಏನು ಅಂತ ನಮಗೆ ಅದು ಇಲ್ಲಿ ಸಿಗುತ್ತೆ. ಸೊ ಇದೊಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಅದು ಬಿಟ್ಟು ನಮಗೆ ಈ ಒಂದು ಮೋಟರ್ ಕಂಟ್ರೋಲ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಬೇಕಾದಂತೆ ಇಲ್ಲಿ ನಾವು ಡ್ರೈವ್ ಮಾಡುವಾಗ ಸ್ಟೀರಿಂಗಿಂದ ಕೈ ತೆಗೆದೆ ಏನು ಬೇಕೋ ಅದೆಲ್ಲನೂ ಯೂಸ್ ಮಾಡೋಕ್ಕೆ ನಮಗೆ ಇಲ್ಲಿ ಸಾಕು. ಇದಿದ್ರೆ ಮತ್ತೊಂದು ವಿಷಯ. ಆ್ಯಂಡ್ ಇನ್ನು ಈ ಒಂದು ಸೆಂಟ್ರಿಗೆ ಬರೋಣ. ಇಲ್ಲಿಗೆ ಬಂದಾಗ ನಮಗೆ ಮೇಯ್ನ್ ಆಗಿ ಅನಿಸೋಂಥ ವಿಷಯ ಈ ಒಂದು ಜಾಗ. ಸೊ ಇಲ್ಲಿ ಆ್ಯಕ್ಚುಲಿ ಇದು ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಕೊಡುವಂಥ ಸ್ವಿಚಸ್. ಇದು ಪ್ರೆಸ್ ಮಾಡಿದ್ರೆ ಸಾಕು ಆ ಒಂದು ವೈಬ್ರೇಷನ್ ನಮಗೆ ಫೀಲ್ ಆಗುತ್ತೆ. ಎಸ್, ಸೊ ಜಸ್ಟ್ ಟಚ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದೊಂದ್ಸಲ ನೀವು ಇಲ್ಲೇನ ಮಾಡುವಾಗ ಅಕಸ್ಮಾತಾಗಿ ಇಲ್ಲೇನ ಟಚ್ ಆದರೆ ಒಂದು ಸ್ವಲ್ಪ ಇನ್ಕನ್ವೀನಿಯನ್ಸ್ ಅಂತ ಅನಿಸುತ್ತೆ. ಬಟ್ ಅದು ಬಿಟ್ಟು ನಮಗೆ ಇಲ್ಲಿ ಆಪ್ಷನ್ಸ್ ಕೊಟ್ಟರು ತುಂಬಾ ಚೆನ್ನಾಗಿದೆ. ಅದು ಬಿಟ್ಟು ನಮಗೆ ಇಲ್ಲಿ ಕೆಳಗಡೆ ಕ್ಲೈಮೇಟ್ ಕಂಟ್ರೋಲ್ನ ಎಲ್ಲ ಒಂದು ಸ್ವಿಚಸ್ ಕೂಡ ಸಿಗುತ್ತೆ. ಸೊ ಇಷ್ಟು 1.3 crore ಈ ಒಂದು ಕಾರ್ ಆದ್ರೂ ಕೂಡ ನಮಗೆ ಇಲ್ಲಿ ಫಿಸಿಕಲ್ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಜನರಿಗೆ ಇದು ಇಷ್ಟ ಆಗುತ್ತೆ, ತುಂಬ ಜನರಿಗೆ ಇದ್ರೊಳಗಡೆ ಇರೋದು ಇಷ್ಟ ಆಗುತ್ತೆ. ಸೊ ಹಾಗೆ ನಾವು ಇದರಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು, ಇಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಬೋದು. ಸೊ ಡ್ರೈವ್ ಎಲ್ಲ ಮಾಡುವಾಗ ನಮಗೆ ಮಸಲ್ ಮೆಮೊರಿ ಎಲ್ಲ ಇರೋದ್ರಿಂದ ಇಲ್ಲಿಂದನೇ ಅಡ್ಜಸ್ಟ್ ಮಾಡ್ಬೋದು ಆರಾಮಾಗಿ. ಯಾವುದೇ ರೀತಿ ನೀವು ನಿಮ್ಮ ವ್ಯೂನ ಅಲ್ಲಿಂದ ಕಣ್ ತೆಗಿದೆ ಇಲ್ಲಿ ನೀವು ಆರಾಮಾಗಿ ಕೈಯಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು. ಅದು ಇದರ ಮತ್ತೊಂದು ವಿಷಯ. ಇನ್ನು ಸೆಂಟರ್ ಕನ್ಸೋಲ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇಲ್ಲಿ ತುಂಬ ಸ್ಟೋರೇಜ್ ಸ್ಪೇಸ್ ಇದೆ. ನಮಗೆ ಇಲ್ಲಿ ನೋಡ್ಬೋದು, ಇದೊಂದು ಗ್ಲೌ ಬಾಕ್ಸ್ ಅಂತ ಹೇಳೋದಕ್ಕಿಂತ ಗ್ಲೌ ಡ್ರಾ ಅಂತ ಹೇಳ್ಬೋದು, ಅಷ್ಟು ದೊಡ್ಡದಿದೆ ಇದು. ಆ್ಯಂಡ್ ಇಲ್ಲಿರುವಂತಹ ಮೆಟೀರಿಯಲ್ನ ಒಂದು ಸ್ಪೆಷಾಲಿಟಿ ಏನಂದರೆ ತುಂಬ ರಿಚ್ ಆಗಿರುವಂಥ ಒಂದು ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಇದೆಲ್ಲನೂ ಕೂಡ ಅಲ್ಕಂಟಾರಾ ಮೆಟೀರಿಯಲ್ಸ್. ಸೊ ನಾವು ಈ ಲ್ಯಾಂಬೋರ್ಗಿನಿ ಆ ಕಾರುಗಳೆಲ್ಲ ನೋಡಿರ್ತೀವಲ್ಲ ಆ ರೀತಿಯಾದಂಥ ಅಲ್ಲಿ ಯೂಸ್ ಮಾಡುವಂಥ ಒಂದು ಮೆಟೀರಿಯಲ್ನ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಇದು ಅಷ್ಟು ಪ್ರೈಸ್ ಬರುವಂಥ ಒಂದು ಕಾರು, ಅದನ್ನು ನಾವು ಗಮನಿಸಬೇಕು. ಇನ್ನು AC ವೆಂಟ್ಸ್ ಬಗ್ಗೆ ಮಾತಾಡಬೇಕು. ತುಂಬ ಚೆನ್ನಾಗಿರುವಂಥ ಒಂದು ಲುಕ್ ಇರುವಂಥ ಒಂದು AC ವೆಂಟ್ಸ್
ಅಂತ ಹೇಳ್ಬೋದು. ಅದು ಬಿಟ್ಟು ನಮಗೆ ಇಲ್ಲಿ ಒಂದು ಗ್ಲಾಸಿ ಫಿನಿಶ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ನಾನು ಸೆಂಟ್ರಲ್ ಕನ್ಸೋಲ್ ಬಗ್ಗೆ ಮಾತಾಡಿದಾಗ ಇಲ್ಲಿ ನಮಗೆ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಇದನ್ನ ನೀವು ಸ್ಟೋರೇಜ್ ಸ್ಪೇಸ್ ಆಗಿ ಯೂಸ್ ಮಾಡ್ಬೋದು, ಕಪ್ ಹೋಲ್ಡರ್ ಆಗಿ ಯೂಸ್ ಮಾಡ್ಬೋದು. ಸೊ ಇದೊಂದು ಕೊಟ್ಟರೆ ಸಾಕು ನಿಮಗೆ, ಇಲ್ಲಿ ಒಂದು ಕಪ್ ಇಡ್ಬೋದು. ಸೊ ಅದು ಇದರ ಮತ್ತೊಂದು ವಿಷಯ. ಆ್ಯಂಡ್ ಇದು ಅವರಿಗೆ, ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಒಂದಿದೆ. ಸೊ ಇದು ನಮಗೆ ಡ್ರೈವರ್ಗೆ. ಸೊ ಈ ರೀತಿಯಾಗಿ ಇದನ್ನು ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಈ ಸ್ಪೇಸ್ ಬಗ್ಗೆ ಅಥವಾ ಸ್ಟೋರೇಜ್ ಬಗ್ಗೆ ತುಂಬ ಕ್ಲೆವರಾಗಿ ಅವರು ಅದನ್ನು ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಸೀಟ್ ಬಗ್ಗೆ ಮಾತಾಡುವಾಗ ತುಂಬ ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ಒಳ್ಳೆ ಕುಷನ್ ಇರುವಂಥ ಒಂದು ಸೀಟ್ ಅಂತ ಹೇಳ್ಬೋದು. ಇದರಲ್ಲಿ ನಮಗೆ ವೆಂಟಿಲೇಟೆಡ್ ಸಿಗುತ್ತೆ, ಹೀಟೆಡ್ ಆಗಿರುವಂತಹ ಒಂದು ಫೀಚರ್ ಸಿಗುತ್ತೆ, ಅದು ಅಲ್ಲ ನಮಗೆ ಮಸಾಜಿಂಗ್ ಫಂಕ್ಷನ್ ಕೂಡ ಸಿಗುತ್ತೆ. ಆ್ಯಂಡ್ ಈ ಒಂದು ಹೆಡ್ ರೆಸ್ಟ್ ಏನಿದೆ ತುಂಬ ವೈಡ್ ಆಗಿ ತುಂಬ ಸಾಫ್ಟ್ ಆಗಿದೆ. ಸೊ ಕೂತವರೆಲ್ಲ ಹೇಳಿದ್ದಾರೆ ತುಂಬ ಚೆನ್ನಾಗಿರುವಂಥ ಒಂದು ಫೀಲ್ ಕೊಡುತ್ತೆ ಅಂತ. ಅದು ಬಿಟ್ಟು ನಮಗೆ ಎರಡು ಸನ್ರೂಫ್ ಸಿಗುತ್ತೆ, ನಮಗೆ ಇಲ್ಲೊಂದು ಆ್ಯಂಡ್ ಅಲ್ಲೊಂದು ಸನ್ರೂಫ್ ನಮಗೆ ಎರಡು ಸಿಗುತ್ತೆ. ಸೊ ಎರಡನ್ನೂ ಕೂಡ ನಾವು ಇಲ್ಲಿಂದನೇ ಕಂಟ್ರೋಲ್ ಮಾಡ್ಕೊಬೇಕು. ಸೊ ಇದು ನಮಗೆ ಆ್ಯಕ್ಚುಲಿ ಮ್ಯಾನ್ಯಲ್ ಫೋಲ್ಡ್. ಇಲ್ಲಿ ನಮಗೆ ಈ ಬ್ಲೈಂಡ್ ನಮಗೆ ಮ್ಯಾನ್ಯಲ್ ಸಿಗುತ್ತೆ, ಆ್ಯಂಡ್ ರಿಯರಲ್ಲಿ ನಮಗೆ ಎಲೆಕ್ಟ್ರಾನಿಕ್ ಸಿಗುತ್ತೆ. ರಿಯರ್ ಕೂಡ ನಾವು ಅಡ್ಜಸ್ಟ್ ಮಾಡೋದು ಇದರಲ್ಲೇ. ಆ್ಯಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಒಂದಷ್ಟು ವಿಷಯಗಳು ಸಿಗುತ್ತೆ, ಕಿಯಾ ಕರೆಂಟ್ ಆಗಿರ್ಬೋದು ಅಥವಾ ಲ್ಯಾಂಪ್ ಆಗಿರ್ಬೋದು, ಆ್ಯಂಡ್ ಒಂದಷ್ಟು ವಿಷಯಗಳು ನಮಗೆ ಇಲ್ಲಿ ಸಿಗುತ್ತೆ, ಲೈಟ್ ಆಗಿರ್ಬೋದು, SOS ಎಮರ್ಜೆನ್ಸಿ ಬಟನ್ ಆಗಿರ್ಬೋದು, ಎಲ್ಲರೂ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಅದು ಬಿಟ್ಟು ಈ ಒಂದು ಕಾರ್ನ ಕೀ ನಾವು ನೋಡೋದ್ರೆ ಇಲ್ಲಿದೆ. ಸೊ ನಾವು ಏನು ನೋಡಿದ್ವಿ ಈವನ್ EV6 ಅಲ್ಲಿ ನೋಡಿದ್ವಲ್ಲ, ಅದೇ ರೀತಿಯಂತ ಕೀ ನಮಗೆ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಣ್ಣದಾಗಿರುವಂಥ ಸ್ಟೋರೇಜ್ ಸ್ಪೇಸ್, ಇಲ್ಲಿ ನಮಗೆ ವೈರ್ಲೆಸ್ ಆಗಿರುವಂಥ ಒಂದು ಮೊಬೈಲ್ ನಾವು ಇಲ್ಲಿಟ್ಟರೆ ಚಾರ್ಜ್ ಆಗುತ್ತೆ, ವೈರ್ಲೆಸ್ ಚಾರ್ಜರ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಅದು ಬಿಟ್ಟು ನಮಗೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಎಲ್ಲ ಕೊಟ್ಟಿದ್ದಾರೆ, ಅದು ಕೂಡ ಚೆನ್ನಾಗಿದೆ. ಆ್ಯಂಡ್ ಡೋರ್ ಪಾಕೆಟ್ಸಲ್ಲೂ ಕೂಡ ನಮಗೆ ಸ್ಟೋರೇಜ್ ಸ್ಪೇಸ್ನ ಕೊಟ್ಟಿದ್ದಾರೆ. ಸೊ ಟೋಟಲಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿರುವಂತಹ ಒಂದು ಫೀಚರ್ಸ್ನ ಹೊಂದಿದೆ, ಒಂದು ಒಳ್ಳೆ ಸ್ಟೋರೇಜ್ ಸ್ಪೇಸ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಹಿಂದೆ ಹೋಗಿ ಅದರಲ್ಲಿ ನಾವು ಏನಿದೆ ಅಂತ ನೋಡೋಣ. ಸೊ ಆಕ್ಚುಲಿ ಈ ಒಂದು ಕಾರ್ ಏನಿದೆ, ಫ್ರಂಟಲ್ಲಿ ಕೂರೋರಿಗಿಂತ ಹಿಂದ್ಗಡೆ ಕೂರೋರಿಗೆ ತುಂಬಾನೇ ಕಂಫರ್ಟ್ ಕೊಡುವಂಥ ಒಂದು ಕಾರ್ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೆ ಅಲ್ಲಿ ತುಂಬ ವಿಷಯಗಳೆಲ್ಲ ಇದೆ. ಸೊ ಇಲ್ಲಿ ನಮ್ಮ ಕೊಲೀಗ್ ಆಗಿರುವಂಥ ಪ್ರಮಿತ್ ಕೂತಿದ್ದಾರೆ. ಸೊ ಅವರು ಆಕ್ಚುಲಿ 6ಗಿಂತಲೂ ಜಾಸ್ತಿ ಇದ್ದಾರೆ, 6 ಫೀಟ್ಗಿಂತ ಜಾಸ್ತಿ ಇದ್ದಾರೆ. ಸೊ ಅವರಿಗೆ ಆರಾಮಾಗಿ ಬೇಕಾದಂತಹ ರೀತಿಯಲ್ಲಿ ಹೆಡ್ರೂಮ್ ಆಗಿರ್ಬೋದು, ನೀರು ಆಗಿರ್ಬೋದು, ಎಲ್ಲನೂ ಕೂಡ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಬಾಸ್ ಮೋಡ್ ಸಿಗುತ್ತೆ. ಹಿಂದ್ಗಡೆ ಕೂತ್ಕೊಂಡೆ ಈ ಒಂದು ಸೀಟ್ನ ನಾವು ಅಡ್ಜಸ್ಟ್ ಮಾಡ್ಕೊಬೋದು, ಮುಂದ್ಗಡೆ ಇರೋರು ಮುಂದೆ ಹೋಗ್ಬೇಕು ಹಿಂದೆ ಹೋಗ್ಬೇಕು ಅಂತ. ಯಾಕೆಂದರೆ ಹಿಂದ್ಗಡೆ ಕೂರೋರಿಗೆ ಕಂಫರ್ಟಬಲ್ ಆಗಿ ಮಾಡಿರುವಂಥ ಒಂದು ಕಾರ್ ಇದು. ಸೊ ಮುಂದ್ಗಡೆ ಯಾರು ಇಲ್ಲಾಂದ್ರೆ ಇದನ್ನ ಮುಂದಕ್ಕೆ ತೊಗೊಂಡು ಹೋಗ್ಬೋದು. ಅದು ಬಿಟ್ಟು ನಮಗೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಎಲ್ಲ ಸಿಗುತ್ತೆ. ಕೆಳಗೆ ಕೂಡ ಅಷ್ಟೇ ನಮಗೆ ಬೇಕಾದಂಥ ರೀತಿಯಲ್ಲಿ ಒಂದು ಡೀಪ್ ಆಗಿರುವಂಥ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಕಪ್ ಹೋಲ್ಡರ್ ಸೈಡ್ ಸಿಗುತ್ತೆ. ಆ್ಯಂಡ್ ಈ ಸೀಟ್ಗಳೆಲ್ಲ ಏನಿದೆ, ಈ ಸೀಟ್ ಆಕ್ಚುಲಿ ಮಸಾಜ್ ಫಂಕ್ಷನ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಸಣ್ಣದಂಥ ಎರಡು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ವೈರ್ಲೆಸ್ ಚಾರ್ಜರ್ ಕೂಡ ಸಿಗುತ್ತೆ. ಹಿಂದ್ಗಡೆ ಸೀಟ್ನ ಈ ಒಂದು ಎಲ್ಲ ಫಂಕ್ಷನ್ನ ನಾವು ಕಂಟ್ರೋಲ್ ಮಾಡೋದು ಇಲ್ಲಿ ಈ ಒಂದು ಕನ್ಸೋಲಲ್ಲಿ. ಸೊ ನಮಗೆ ಇಲ್ಲಿ ಸೀಟ್ ಫಂಕ್ಷನ್ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಮಗೆ ಆ್ಯಕ್ಚುಲಿ ಮಸಾಜಿಂಗ್ ಫೀಚರ್ ಎಲ್ಲ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು, ನಮಗೆ ಫುಲ್ ಮಸಾಜ್ ಹಾಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ಬೋದು. ಸೊ ಆ ಎಲ್ಲ ಒಂದು ಫೀಚರ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಅದಲ್ಲದೆ ಇನ್ನು ನಾವು ನೋಡೋದಾದರೆ ಈ ಒಂದು ವಿಷಯ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಈ 3 ಬಟನ್ ಏನಿದೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟ್ ಮಾಡುವಂತಹ ಸೀಟ್ಗಳಿವೆಲ್ಲ. ಸೊ ಈ ಒಂದು ಬಟನ್ನ ಮುಂದಕ್ಕೆ ಮಾಡಿದಾಗ ಇದು ಮುಂದಕ್ಕೆ ಹೋಗುತ್ತೆ, ಅಷ್ಟು ಮ್ಯಾಕ್ಸಿಮಮ್ ಹೋಗುತ್ತೆ. ಆ್ಯಂಡ್ ಈ ಒಂದು ಸೀಟ್ನ ಹಿಂದಕ್ಕೆ ಆಗಿರ್ಬೋದು ಅಥವಾ ಹೈಟ್ ಆಗಿರ್ಬೋದು, ಇದೆಲ್ಲ ಕೂಡ ಇಲ್ಲ ಅಡ್ಜಸ್ಟ್ ಮಾಡ್ಬೋದು. ಈ ಒಂದು ವಿಷಯಗಳೇನಿದೆ ಅದು ಹಿಂದೆ ಹೋಗೋದಕ್ಕೆ, ಈ ಒಂದು ಸಪೋರ್ಟ್ ಬ್ಯಾಕ್ ಸಪೋರ್ಟ್ ಹಿಂದೆ ಹೋಗೋದಕ್ಕೆ ಈ ಒಂದು ಬಟನ್ ಇದೆ. ಇದು ಇದರ ಮೇಯ್ನ್ ಆಗಿರುವಂಥ ವಿಷಯ. ಇನ್ನು ಈ ಒಂದು ಕಾರಲ್ಲಿ ಫ್ರಿಜ್ ಕೂಡ ಇದೆ, ಅದನ್ನ ತೋರಿಸಲೇಬೇಕು. ಸೊ ಇದನ್ನ ನೀವು ಜಸ್ಟ್ ಓಪನ್ ಮಾಡಿದ್ರೆ ಸಾಕು, ಇಲ್ಲಿ ನಿಮಗೆ ತುಂಬ ಕೂಲ್ ಆಗಿರುವಂಥ ಫ್ರಿಜ್ ಸಿಗುತ್ತೆ. ನಿಮ್ಗೆ ಬೇಕಂತ ಸಣ್ಣ ಡ್ರಿಂಕ್ಸ್ ಆಗಿರ್ಬೋದು, ಅಥವಾ ನಿಮಗೆ ಕೂಲ್ ಡ್ರಿಂಕೋ ಅಥವಾ ಜ್ಯೂಸೋ ಏನು ಬೇಕೋ ನಮಗೆ ಇದ್ರಲ್ಲಿ ಇಟ್ಕೊಂಡು ಹೋಗ್ಬೋದು. ಇನ್ನು ಈ ಒಂದು ಕಾರನ್ನ ಹಿಂದಕ್ಕೆ ಹೋಗೋಕ್ಕೆ, ಥರ್ಡ್ ರೋಸ್ ಹೋಗೋದಕ್ಕೆ ಈ ಒಂದು ಬಟನ್ನ ಪ್ರೆಸ್ ಮಾಡಬೇಕು ನಾವು. ಸೊ ಈ ಒಂದು ಬಟನ್ ಪ್ರೆಸ್ ಮಾಡಿದಾಗ ಇದು ಆಟೋಮೆಟಿಕ್ಕಾಗಿ ಫೋಲ್ಡ್ ಆಗುತ್ತೆ. ಸೊ ಹಿಂದ್ಗಡೆ ಹೋಗಿ ಕೂತು ನಾವು ಇದನ್ನ ಹೇಳ್ಬೋದು. ಆ್ಯಕ್ಚುಲಿ ಇಲ್ಲಿ ತುಂಬ ದೊಡ್ಡವರಿಗೆಲ್ಲ ಕೂರೋಕ್ಕಾಗಲ್ಲ, ಸಣ್ಣ ಮಕ್ಕಳಿಗಾದರೆ ಆರಾಮಾಗಿ ಕೂರ್ಬೋದು. ಯಾಕೆಂದರೆ ಮುಂದ್ಗಡೆ ಅಂತಹ ಒಂದು ಇದಿಲ್ಲ ಅಂತ ಹೇಳ್ಬೋದು. ಬಟ್ ಹಾಗೆ ಸೀಟ್ಸ್ ಎಲ್ಲ ತುಂಬ ಕಂಫರ್ಟಬಲ್ ಆಗಿದೆ ನೋಡೋದಕ್ಕೆ. ಆ್ಯಂಡ್ ಇದರ ಕುಷನಿಂಗ್ ಆಗಿರ್ಬೋದು, ಇದರ ಫೀಚರ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಚೆನ್ನಾಗಿದೆ. ಐಸೋಫಿಕ್ಸ್ ಮೌಂಟ್ ಕೂಡ ನಮಗೆ ಅಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಹಿಂದ್ಗಡೆ ಕಪ್ ಹೋಲ್ಡರ್ ಕೂಡ ಸಿಗುತ್ತೆ. ಸೊ ಹಿಂದ್ಗಡೆ ಕೂರೋರು ಕೂಡ ಆರಾಮಾಗಿ ಕೂರುವಂಥದ್ದು. ಬಟ್ ತುಂಬ ದೊಡ್ಡವರು ಇದರಲ್ಲಿ ಕೂರೋಕ್ಕಾಗಲ್ಲ. ಇದಿಷ್ಟು ಇದರ ಮೇನ್ ಆಗಿರುತ್ತೆ ವಿಷಯ. ಅಂಟಾಗಿ ಈ ಸ್ವಿಚ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಈ ಕಾರ್ನ ಈ ಒಂದು ಸೀಟ್ ಹಿಂದಕ್ಕೆ ಹೋಗುತ್ತೆ. ಸೊ ಇದಿಷ್ಟು ಇದರಲ್ಲಿ ಹಿಂದ್ಗಡೆ ಸಿಗುವಂಥ ಫೀಚರ್ ಅಂತ ಹೇಳ್ಬೋದು. ಇನ್ನು ಈ ಒಂದು ಕಾರ್ನ ಮತ್ತೊಂದಷ್ಟು ವಿಷಯದ ಬಗ್ಗೆ ಮಾತಾಡಿದ್ದಾರೆ. ಈ ಒಂದು ಕಾರ್ ನಮಗೆ 99.8 ಕಿಲೋವ್ಯಾಟ್ ಅನ್ನೋ ಒಂದು ಬ್ಯಾಟ್ರಿ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದರೆ 100 ಕಿಲೋವ್ಯಾಟ್ ಅಂತಲೇ ಹೇಳ್ಬೋಯ್ತು. ಸೊ ಅಷ್ಟು ದೊಡ್ಡ ಬ್ಯಾಟ್ರಿಯಿಂದ ಈ ಒಂದು ಕಾರ್ ಏನಿಲ್ಲ ಅಂದರೂ 536 ಕಿಲೋಮೀಟರ್ನ ಒಂದು ರೇಂಜ್ ಕೂಡ ಕೊಡುತ್ತೆ. ಸೊ 530 to 550 ನಾವು ಹೇಗೂ ಇದನ್ನ ಅಚೀವ್ ಮಾಡ್ಬೋದು. ಅಂದರೆ ಅದಕ್ಕೆ ಬೇಕಂತ ರೀತಿಯಲ್ಲಿ ಓಡಿಸಿದ್ರೆ, ಆದರೆ ಈ ರೀತಿ ಟ್ರ್ಯಾಕ್ಗಳೆಲ್ಲ ಓಡಿಸಿದ್ರೆ, ಸೊ ನಾವು ರಿಯಲ್ ವರ್ಲ್ಡ್ ಎಲ್ಲ ಓಡಿಸುವಾಗ ಏನಿಲ್ಲ ಅಂದ್ರೆ 450ರಿಂದ 400 ಕಿಲೋಮೀಟರ್ ಪಕ್ಕ ಸಿಗುತ್ತೆ ಅಂತ ಹೇಳ್ಬೋದು. ಯಾವುದೇ ಟೆನ್ಷನ್ ಇಲ್ಲದೆ ನಾವು ಅದನ್ನ ಅಚೀವ್ ಮಾಡ್ಬೋದು, ನೀವು ಯಾವುದೇ ಮಾಡಲ್ ಹೋದ್ರು ಕೂಡ. ಸೊ ಅದು ಇದರ ಮೈನ್ ಆಗಿರುವಂತಹ ಹೈಲೈಟ್. ಅಂಡ್ ಇದರ ಪವರ್ ಬಗ್ಗೆ ಮಾತಾಡಬೇಕಾದ್ರೆ 391 PS ಪವರ್, ಅದೇ ರೀತಿ 700 Nm ಟಾರ್ಕ್ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ. ಚಾರ್ಜಿಂಗ್ ಬಗ್ಗೆ ನಾವು ಆಗಲೇ ಹೇಳಿದ್ದೀನಿ, ಅದು ಕೂಡ ಹೇಳ್ತೀನಿ. 10 to 80% ಚಾರ್ಜ್ ಆಗೋದಕ್ಕೆ 350 ಕಿಲೋವ್ಯಾಟ್ನ ಒಂದು ಚಾರ್ಜಿಂಗ್ ಸ್ಟೇಷನ್ ಇದೆ. ನಿಮಗೆ ಖಂಡಿತ 24 ನಿಮಿಷದೊಳಗೆ ಇದು ಚಾರ್ಜ್ ಆಗುತ್ತೆ. ಸೊ ಹಾಗೆ ನೀವು ಆಲ್ಮೋಸ್ಟ್ ಒಂದು 400 ಕಿಲೋಮೀಟರ್ಸ್ ಆರಾಮಾಗಿ ಹೋಗ್ಬೋದು. ಇದು ಇದರ ಮೈನ್ ಆಗಿರುವಂಥ ಒಂದು ವಿಷಯ ಅಂತ ಹೇಳ್ಬೋದು. ಸೊ ನೀವೇನಾದ್ರು ಲಾಂಗ್ ಹೋಗುವಾಗ ಏನಾದ್ರು ಊಟಕ್ಕೆ ನಿಲ್ಸಿದ್ರೆ ಅಲ್ಲೇನಾದ್ರು 350 ಕಿಲೋವ್ಯಾಟ್ ಅನ್ನೋ ಒಂದು ಚಾರ್ಜಿಂಗ್ ಸ್ಟೇಷನ್ ಇದ್ರೆ, ನೀವು ಕಾರ್ನ ಹಾಕಿ ಊಟ ಮುಗಿಸಿ ಬರೋಷ್ಟರಲ್ಲಿ ಇದು ಫುಲ್ ಚಾರ್ಜ್ ಆಗಿರುತ್ತೆ. ಇದು 10 to 80% ಚಾರ್ಜ್ ಆಗಿರುತ್ತೆ. ಇದು ಇದರ
ಮೈನ್ ಆಗಿರುವಂಥ ಹೈಲೈಟ್. ಸೊ ಇದು ಆಕ್ಚುಲಿ ಕಿಯಾ ಪೋರ್ಟ್ಫೋಲಿಯೋದಲ್ಲಿರುವಂತಹ ಒಂದು ಕಾಸ್ಟ್ಲಿಯಸ್ಟ್ ಕಾರ್ ಅಂತ ಹೇಳ್ಬೋದು. ಇಂಡಿಯಾದಲ್ಲಿ ಕಿಯಾದಲ್ಲಿ ಇರುವಂತಹ ಒಂದು ಕಾಸ್ಟ್ಲಿಯಸ್ಟ್ ಕಾರ್ ಇದು. ಸೊ 1.3 crores ಎಕ್ಸ್ ಶೋರೂಮ್ ಇದರ ಒಂದು ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಿಮಗೆ ಇದು ಇಷ್ಟು ಕೊಡೋಕ್ಕೆ ವರ್ತಿನ ಅಂತ ಒಂದು ನಿಮ್ಮ ಅಭಿಪ್ರಾಯನ ಕೂಡ ತಿಳಿಸಿ ಅಂತ ಹೇಳ್ತಾ, ನಿಮಗೆ ಈ ಒಂದು ಕಾರ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ಖಂಡಿತ ನಮ್ಮಲ್ಲಿ ಹೇಳ್ಬೋದು. ಸೊ ನಮ್ಗನ್ಸುತ್ತೆ ಅವ್ರು ಹೇಳಿರೋ ಪ್ರಕಾರ ಆಲ್ರೆಡಿ 20 ಬುಕಿಂಗ್ ಆಗಿದೆ. ಸೊ ಮಾರ್ಚಲ್ಲಿ 20 ಬುಕಿಂಗ್ ಆಗಿದೆ, ಅದನ್ನು ಏಪ್ರಿಲಲ್ಲೆಲ್ಲ ಕೊಡ್ತಾರೆ. ಸೊ ಇದು ಈ ಒಂದು ಕಾರ್ನ ಮೇನ್ ಆಗಿರುವಂಥ ವಿಷಯಗಳು. ಅದು ಬಿಟ್ಟು ನಿಮಗೆ ಫೀಚರ್ಸ್ ಎಲ್ಲ ನಾರ್ಮಲ್ ಆಗಿ ಎಲ್ಲ ಕಾರಲ್ಲಿ ಸಿಗುವಂಥ ಫೀಚರ್ಸ್ ಎಲ್ಲ ನಿಮಗೆ ಕೀಲೆಸ್ ಎಂಟ್ರಿ ಸಿಗುತ್ತೆ ನಿಮಗೆ ಇದರಲ್ಲಿ. ಆ್ಯಂಡ್ ನಿಮಗೆ ಅಡ್ಯಾಸ್ ಆಗಿರ್ಬೋದು, ಲೆವೆಲ್ 2 ಅಡ್ಯಾಸ್ ನಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಡಿಜಿಟಲ್ ಕೀ 2.0 ಅಂತ ಸಿಗುತ್ತೆ. ಅದೇನಾಗುತ್ತೆ ಅಂದರೆ ನಾವು ಈ ಒಂದು ಕಾರಲ್ಲಿ ವಿತೌಟ್ ಕೀ ನಮ್ಮ ಮೊಬೈಲಲ್ಲಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಆದರೆ, ಸೊ ವಿತೌಟ್ ಕೀ ನಾವು ಹತ್ರ ಹೋದ ಕೂಡಲೇ ಆನ್ ಆಗುತ್ತೆ. ಕೀ ಇಲ್ದೇ ಇದರಲ್ಲಿ ನಾವು ಯೂಸ್ ಮಾಡ್ಕೊಬೋದು. ಫಿಸಿಕಲ್ ಕೀ ಬೇಕು ಅಂತಲೇ ಇಲ್ಲ. ಅದು ಇದರ ಮತ್ತೊಂದು ಹೈಲೈಟ್. ಸೊ ಇದಿಷ್ಟು ಈ ಒಂದು ಕಾರ್ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನೆಕ್ಸ್ಟ್ ಅಭಿಷೇಕ್ ಮೋಹನ್ ದಾಸ್ ಸೈನಿಂಗ್ ಆಫ್.